तस्य प्रपन्नाखिललोकपानाम् अवस्थितानामनुशासने स्वे अर्थाय जातस्य यदुष्वजस्य वार्तां सखे कीರ್ತय ತೀರ್ಥಕೀರ್ತೆಃ. ಭಾಗವತದ 3ನೇ ಸ್ಕಂದದ 1ನೇ ಅಧ್ಯಾಯದ 45ನೇಯ ಮತ್ತು ಕೊನೆಯ ಶ್ಲೋಕ ಇದು. ಮಿತ್ರನಾದ ಉದ್ಧವನನ್ನ ವಿದುರ ಮಾತಾಡಿಸಿ ಹೇಳ್ತಿದ್ದಾನೆ, ತನಗೆ ಶರಣು ಬಂದಂಥ ಇಂದ್ರಾದಿ ಲೋಕಪಾಲಕರಿಗೂ ಈತ ಆಶ್ವಾಸನೆ ಕೊಟ್ಟಿದ್ದಾನೆ. ಹಾಗೆ ತಾನು ಬೆಳಕಿಗೆ ತಂದ ಅಪೌರುಷೇಯ ಶಾಸ್ತ್ರಗಳಾದ ವೇದಗಳು ಮತ್ತೆ ತಾನು ರಚಿಸಿದ ಪೌರುಷೇಯ ಗ್ರಂಥಗಳು ಇವುಗಳೆಲ್ಲವನ್ನು ಅವಲಂಬಿಸಿ ನಡೆಯುವಂಥವರು, ಪುರಾಣ ಇತಿಹಾಸಾದಿಗಳನ್ನು ಅವಲಂಬಿಸಿ ನಡೆಯುವಂತಹ, ಅದನ್ನ ಶ್ರವಣ ಮನನ ಧ್ಯಾನಗಳ ಮೂಲಕ ಜಿಜ್ಞಾಸೆಗೆ ಒಳಪಡಿಸಿ ನಡೆಯುವಂತಹ ಜನ ಏನಿದ್ದಾರೆ ಅವರಿಗೂ ಆಶ್ವಾಸನೆ ಕೊಟ್ಟಿದ್ದಾನೆ. ಭೂಭಾರವನ್ನ ಇಳುಹಲಿಕ್ಕೆ ತಾನೇ ಬರ್ತೇನೆ ಅಂತ ಹಾಗೆ ಆಶ್ವಾಸನೆ ಕೊಟ್ಟಂತೆ ತಾನು ಹುಟ್ಟಿ ಬಂದಿದ್ದಾನೆ, ಅವತರಿಸಿ ಬಂದಿದ್ದಾನೆ. ಮೂಲತಃ ತನಗೆ ಯಾವುದೇ ಜನನ ಇಲ್ಲ, ಆದರೂ ಅವರಿಗೆ ಕೊಟ್ಟ ಆಶ್ವಾಸನೆಯನ್ನ ನಡೆಸಬೇಕು ಅಂತ ಅವತರಿಸಿ ಬಂದಿದ್ದಾನೆ. ಪುಣ್ಯ ಕೀರ್ತಿ ಅವನ ಕೀರ್ತಿಯನ್ನು ಒಂದಿಷ್ಟು ನಾವು ಶ್ರವಣ ಮಾಡಿದ್ರೂ ನಮ್ಮೆಲ್ಲ ಪಾಪಗಳು ಪರಿಹಾರ ಕಾಣುತ್ತವೆ. ಜೀವಸ್ವರೂಪ, ಮನಸ್ಸು, ಮೈ ಎಲ್ಲವೂ ಪವಿತ್ರ ಆಗ್ತವೆ. ಅವನ ವಾರ್ತೆಯನ್ನು ಒಂದಿಷ್ಟನ್ನ ನನಗೆ ಬಿತ್ತರಿಸಿ ಹೇಳು ಅಂತ ಕೇಳ್ತಿದ್ದಾನೆ. ಶ್ಲೋಕದಲ್ಲಿ ವಿಶೇಷ ಸಂಗತಿ ಏನೂ ಇಲ್ಲ, ವ್ಯಾಖ್ಯಾನದಲ್ಲಿ ನೋಡಬೇಕಾದ್ರೆ ವಿಶೇಷ ಸಂಗತಿ ಏನೂ ಇಲ್ಲ. ಆದರೆ ಅವನ ವಾರ್ತೆಯನ್ನು ಹೇಳುವಂತೇನು ಕೇಳ್ತಿದ್ದಾನಲ್ಲ, ಅದೇ ಬಹಳ ಅದ್ಭುತವಾಗಿ ಕಾಣಿಸ್ತದೆ ನನಗೆ. ಅದನ್ನೇ ಈಗ ಮುಂದೆ ಹೇಳುವನಿದ್ದೇನೆ. ಪ್ರಪನ್ನ ಅಂತಿದೆ. ಪ್ರಪನ್ನ ಅನ್ನುವ ಶಬ್ದಕ್ಕೆ ಯಾದವಾರರು ಅನಾದಿ ಕಾಲದಿಂದಲೂ ತನಗೆ ಶರಣಾಗತರಾಗಿರುವ ಇಂದ್ರಾದಿ ಲೋಕಪಾಲಕರು, ಇಂದ್ರ, ಅಗ್ನಿ, ಯಮ, ನಿರತಿ, ವರುಣ, ವಾಯು, ಕುಬೇರ, ಈಶಾನ, ಬ್ರಹ್ಮ, ಅನಂತ ಮೊದಲಾದ ಲೋಕಪಾಲಕರು, ಹಾಗೆ ತನ್ನ ಅನುಶಾಸನ ಶ್ರುತಿಸ್ಮೃತಿ ಹರೇರಾಜ್ಞೆ ಅಂತ ಏನು ಅನ್ಸ್ಕೊಂಡಿವೆ, ಹಾಗೆ ಶ್ರುತಿಗಳು ಮತ್ತೆ ಸ್ಮೃತಿಗಳು ಅಂದರೆ ಪೌರುಷೇಯ ಗ್ರಂಥಗಳು, ಅವುಗಳನ್ನು ಅನುಸರಿಸಿ ನಡೆಯುವಂಥವರು, ಅದರಲ್ಲಿದ್ದ ವಿಧಿ ನಿಷೇಧಗಳನ್ನು ಅನುಸರಿಸುವಂಥವರು, ಅವುಗಳನ್ನು ಶ್ರವಣ ಮನನದ ಮೂಲಕ ಹಾಗೆ ಧ್ಯಾನದ ಮೂಲಕ ಅನುಸರಿಸ್ತಾ ಇರುವವರು. ಅದು ನಾನೊಂದು ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೇನೆ ಅದಕ್ಕೆ ಅರ್ಥ ಹೇಳುವಾಗ. ತನ್ನ ಅನುಶಾಸನ ಅನಿಸಿಕೊಂಡಿರುವ ಶ್ರುತಿ ಸ್ಮೃತಿಗಳಲ್ಲಿ ಇರುವವರು ಅಂದರೆ ಅದನ್ನು ಜಿಜ್ಞಾಸೆ ಮಾಡುವವರು, ಅದು ಒಂದರ್ಥ. ಇಂಥ ಆ ಭಗವಂತ ಏನಿದ್ದಾನೆ ಅವನು ತೀರ್ಥಕೀರ್ತಿ, ತೀರ್ಥವತ್ ಪುಣ್ಯಕರ ಕೀರ್ತೆ. ಗಂಗಾ ಮೊದಲಾದ ತೀರ್ಥಗಳು ಹೇಗೆ ನಮಗೆ ಪುಣ್ಯಕರವ, ಹಾಗೆ ಇವನ ಕೀರ್ತಿಯೂ ಕೂಡ ಪುಣ್ಯಕರವಾದದ್ದು. ಅಂಥ ಕೀರ್ತಿಯುಳ್ಳಂತಹ ಭಗವಂತನ ವಾರ್ತೆಯೊಂದಿಷ್ಟನ್ನು ನನಗೆ ತಿಳಿಸುವಂತ ಕೇಳ್ತಿದ್ದಾನೆ. ತೀರ್ಥ ಕೀರ್ತಿ ಅಂದರೆ ಸಂಸಾರ ತಾರಿಣಿ ಕೀರ್ತಿ, ಭಕ್ತಜನದ ಸಂಸಾರವನ್ನ ದಾಟಿಸುವ ಕೀರ್ತಿ ಅಂತ ಹೀಗೆ ಅದಕ್ಕೆ ಶ್ರೀಧರರು ಅರ್ಥ ಮಾಡಿದ್ದಾರೆ. ಮಹಾಭಾರತದಲ್ಲಿ ಒಂದು ಶ್ಲೋಕ ಇದೆ, ದ್ವಿಧಂ ತೀರ್ಥಮಿತ್ಯಾಹು ಸ್ಥಾವರಂ ಜಂಗಮಂ ತಥಾ ಅಂತ. ಸ್ಥಾವರ ಮತ್ತು ಜಂಗಮ ಅಂತ 2 ಥರದ ತೀರ್ಥಗಳಿವೆ ಅಂತ. ಅದರಲ್ಲಿ ಈ ಸ್ಥಾವರ ತೀರ್ಥ ಅನ್ನುವುದೇ ಬಹಳ ಶ್ರೇಷ್ಠ ಅಂತ ವರ್ಣನೆ ಮಾಡ್ತಾರೆ. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಜಂಗಮ ತೀರ್ಥ ಮತ್ತು ಸ್ಥಾವರ ತೀರ್ಥ ಅಂತ 2 ಥರ ಇದೆ. ಅದರಲ್ಲಿ ಈ ಸ್ಥಾವರ ತೀರ್ಥಕ್ಕಿಂತ ಜಂಗಮ ತೀರ್ಥವೇ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಸ್ಥಾವರ ತೀರ್ಥ ಅಂದ್ರೆ ಒಂದೇ ಕಡೆ
ನೆಲೆ ಮಾಡಿಕೊಂಡು ನಿಂತಿರುವ ತೀರ್ಥ ಅಂತ ಅರ್ಥ. ಗಂಗೆ ಮೊದಲಾದ ನದಿಗಳು ಇವುಗಳನ್ನು ಸ್ಥಾವರ ತೀರ್ಥ ಅಂತ ಹೇಳ್ತಾರೆ. ಜಂಗಮ ತೀರ್ಥ ಅಂದರೆ ಜ್ಞಾನಿಗಳು, ಸತ್ಪುರುಷರು, ಯಾರ ಕುರಿತಾಗಿ ನಾವು ಶ್ರವಣ ಇತ್ಯಾದಿಗಳನ್ನು ಮಾಡಿದರೆ, ಅವರ ಚರಿತ್ರೆಯನ್ನು ಕೇಳಿದರೆ, ಯಾರ ಸೇವಾ ಮಾಡಿದರೆ ನಮಗೆ ಜ್ಞಾನ ಪ್ರಾಪ್ತ ಆಗಿ ಮುಕ್ತಿ ಲಾಭ ಆಗ್ತದೆ. ಅಂಥವರನ್ನು ಜಂಗಮ ತೀರ್ಥರು, ಸಂಚರಿಸುವ ತೀರ್ಥರು, ಭಕ್ತರ ಮನೆ ಮನೆಗಳಿಗೆ ಸಂಚರಿಸಿ ಅವರನ್ನು ಉದ್ಧರಿಸುವ ತೀರ್ಥರು ಅಂತ ಹೇಳ್ತಾರೆ. ಭಗವಂತನ ಕೀರ್ತಿ ಏನಿದೆ ಇದು ಕೂಡ ಒಂದು ಜಂಗಮ ತೀರ್ಥ, ಎಲ್ಲ ಕಡೆ ಸಂಚಾರ ಮಾಡುವ ಕೀರ್ತಿ ಇದು. ಕೀರ್ತಿ ಇದು ಎಲ್ಲ ಕಡೆ ಹರಡಿದೆ. ಅವನ ಸಂಕೀರ್ತನ, ಅವನ ನಾಮ ಸಂಕೀರ್ತನ ಅನ್ನೋದು ಎಲ್ಲ ಕಡೆ ಹರಡಿದೆ. ಆ ಕೀರ್ತಿಯನ್ನು ಒಂದಿಷ್ಟು ನಾವು ಶ್ರವಣ ಮಾಡಿದರೆ ಮೊದಲು ಅದರಿಂದ ಜ್ಞಾನ ಲಾಭ ಆಗ್ತದೆ. ಜ್ಞಾನ ಲಾಭ ಆಗಿ ಸಾಧಕ ಮುಕ್ತನಾಗ್ತಾನೆ. ಇದು ಅಲ್ಲಿ ಬಂದಿರುವಂತಹ ವಿಚಾರ. ಅವನ ವಾರ್ತೆಯನ್ನು ಹೇಳು ಅಂತ ಹೇಳಿದಾರಲ್ಲ, ನನಗೆ ವಾರ್ತೆ ಅಂದ ಕೂಡಲೇ ಮಹಾಭಾರತದ ವನಪರ್ವದ ಯಕ್ಷಪ್ರಶ್ನದ ಭೂತಾನಿ ಕಾಲ ಪಚತೀತಿ ವಾರ್ತಾ ಅನ್ನುವ ಮಾತೇ ನೆನಪಿಗೆ ಬರ್ತದೆ. ಒಂದು ಅದ್ಭುತವಾದ ವಾರ್ತೆಯನ್ನ ಹೇಳುವಂತ ಯಕ್ಷ ಯುಧಿಷ್ಠಿರನನ್ನು ಕೇಳ್ತಾನೆ. ಅದಕ್ಕೆ ಭೂತಾನಿ ಕಾಲ ಪಚತೀತಿ ವಾರ್ತಾ, ಕಾಲ ಎಲ್ಲ ಭೂತಗಳನ್ನು ಪಚನ ಮಾಡುತ್ತಿದ್ದಾನೆ ಅನ್ನುವುದೇ ಒಂದು ದೊಡ್ಡ ವಾರ್ತೆ. ಇದಕ್ಕಿಂತ ದೊಡ್ಡ ವಾರ್ತೆ ಇನ್ನೇನೂ ಇಲ್ಲ ಅಂತ. ಅದರ ಪೂರ್ಣ ಶ್ಲೋಕ ಹೀಗಿದೆ: ಅಸ್ಮಿನ್ ಮಹಾಮೋಹಮಯೇ ಕಟಾಹೇ ಸೂರ್ಯಾಗ್ನಿನ ರಾತ್ರಿ ದಿವೇಂಧನೇನ ಮಾಸತ್ತು ದರ್ವಿ ಪರಿಘಟ್ಟನೇನ ಭೂತಾನಿ ಕಾಲ ಪಚದೀತಿ ವಾರ್ತಾ ಅಂತ. ಮಹಾಮೋಹ, ನಮ್ಮೆಲ್ಲರ ಮಹಾಮೋಹದಿಂದ ನಮಗೆ ಈ ಬ್ರಹ್ಮಾಂಡದಲ್ಲಿ ಜನ್ಮ ಬಂದಿದೆ. ಮಹಾಮೋಹದಿಂದ ಹುಟ್ಟಿರುವುದು ಈ ಬ್ರಹ್ಮಾಂಡ, ಅಥವಾ ಮಹಾಮೋಹವೇ ಬ್ರಹ್ಮಾಂಡ ಅಂತ ತಿಳ್ಕೋಬಹುದು. ಅಸ್ಮಿನ್ ಮಹಾಮೋಹಮಯೇ ಕಟಾಹೇ. ಕಟಾಹ ಅಂದ್ರೆ ಒಂದು ಕಡಾಯಿ. ಈ ಒಂದು ಕಡಾಯಿಯಲ್ಲಿ, ಬ್ರಹ್ಮಾಂಡವೆಂಬ ಕಡಾಯಿಯಲ್ಲಿ ಒಂದು ದೊಡ್ಡ ಅಡಿಗೆಯ ಸಿದ್ಧತೆ ನಡೆದಿದೆ. ಅಲ್ಲಿ ಅಗ್ನಿ ಯಾರು? ಅಡಿಗೆ ಮಾಡ್ಬೇಕಾದ್ರೆ ಅಗ್ನಿ ಬೇಕು, ನಮಗೆಲ್ಲ ಗೊತ್ತಿದೆ. ಸೂರ್ಯ ಅನ್ನುವುದೇ ಅಗ್ನಿ. ಮತ್ತೆ ಅದಕ್ಕೆ ಇಂಧನ ಯಾವುದು? ಉರುವಲು, ಫ್ಯೂಯಲ್ ಯಾವುದಂದ್ರೆ ರಾತ್ರಿ ದಿವೇಂಧನೇನ, ಹಗಲು ರಾತ್ರಿಗಳೇ ಅದಕ್ಕೆ ಇಂಧನ. ಆ ಹಗಲು ರಾತ್ರಿಗಳೆಂಬ ಇಂಧನಗಳನ್ನ, ಉರುವಲನ್ನು ಉಪಯೋಗ ಮಾಡಿ ಸೂರ್ಯವೆಂಬ ಅಗ್ನಿ ಉರಿತಾ ಇದೆ. ಆ ಬ್ರಹ್ಮಾಂಡವೆಂಬ ಕಡಾಯಿಯಲ್ಲಿ ಅಡಿಗೆ ಮಾಡಲಿಕ್ಕೆ ಅದು ಸಹಾಯ ಮಾಡ್ತಿದೆ. ಮಾಸರ್ತು ದರ್ವಿ ಪರಿಘಟ್ಟನೇನ, ಅಡಿಗೆ ನಡೆದಾಗ ಅಲ್ಲಿ ಒಳಗಿರುವಂತಹ ಆ ಕಡಾಯಿಯಲ್ಲಿ, ಪಾತ್ರೆಯಲ್ಲಿರುವಂತಹ ಅಡಿಗೆಯನ್ನ, ಪದಾರ್ಥವನ್ನ ಮೇಲಿನ ಮೇಲೆ ತಿರುವುತ್ತಾ ಇರಬೇಕು. ಇಲ್ಲಿ ಹೇಳಿದ್ರೆ ಆ ಪದಾರ್ಥ ತಳ ಹೊತ್ತೆ ರುಚಿ ಕಳ್ಕೋತದೆ. ಇಲ್ಲಿ ಈ ಬ್ರಹ್ಮಾಂಡವೆಂಬ ಕಡಾಯಿಯಲ್ಲಿ ಇರುವಂತಹ ಪದಾರ್ಥವನ್ನ ತಿರುವಲಿಕ್ಕೆ ಒಂದು ಸೌಟು ಬೇಕು. ದರ್ವಿ, ಮರದ ಒಂದು ಸೌಟು. ಮರದ್ದಾದ್ರೂ ಆಗಬಹುದು, ಕಬ್ಬಿಣದ್ದಾದ್ರೂ ಆಗಬಹುದು. ಇಲ್ಲಿ ದರ್ವಿ ಅಂದ್ರೆ ಮರದಿಂದ ಹುಟ್ಟಿದ ಒಂದು ಸೌಟು ಅಂತ ಸಾಮಾನ್ಯವಾಗಿ ಹೇಳಿದ್ದಾರೆ. ದರ್ವಿ ಅಂದ್ರೆ ಮರದ ಸೌಟು ಇರಬಹುದು, ಆದರೆ ಕಬ್ಬಿಣದ ಸೌಟು ಆಗಬಹುದು. ದರ್ವಿ ಎಂಬ ಶಬ್ದಕ್ಕೆ ಮರದ ಸೌಟು ಅಂತ ಅರ್ಥ. ಅಂತೂ ಒಂದು ಸೌಟು ಬೇಕು. ಮಾಸ, ಚೈತ್ರಾದಿ ಮಾಸಗಳು ಮತ್ತು ಋತುಗಳು, ವಸಂತ ಗ್ರೀಷ್ಮ ಮೊದಲಾದ ಋತುಗಳು, ಇವೇ ಅದಕ್ಕೊಂದು ಸೌಟು. ಆ ಸೌಟನ್ನು ಉಪಯೋಗ ಮಾಡಿ ಅದರಿಂದ ಪರಿಘಟ್ಟನೆಯನ್ನು ಚೆನ್ನಾಗಿ ತಿರುಗುತ್ತಾ ಇದ್ದಾನೆ. ಕೆಳಗಿದ್ದದನ್ನು ಮೇಲೆ, ಮೇಲೆ ಕೆಳಗೆ ಮಾಡ್ತಿದ್ದಾನೆ ಆ ಒಳಗಿರುವ ಪದಾರ್ಥವನ್ನು. ಕಾಲ ಪಚತಿ, ಕಾಲ ಎಂಬುವನೇ ಇಲ್ಲಿ ಅಡಿಗೆ ಮಾಡುವ ವ್ಯಕ್ತಿ. ಆ ಕಾಲ ಅಂದ್ರೆ ಈ ಸ್ವಯಂ ಭಗವಂತ, ಕಾರಣಾತ್ಮನ ಭಗವಂತ. ಅವನು ಆ ಕಡಾಯಿಯೊಳಗೆ, ಬ್ರಹ್ಮಾಂಡವೆಂಬ ಕಡಾಯಿಯೊಳಗೆ ಬೇಯಿಸ್ತಿರುವುದು ಭೂತರನ್ನ. ನಾವೆಲ್ಲ ಜೀವರೇಣಿದ್ದೇವೆ,
ನಮ್ಮೆಲ್ಲರನ್ನೂ ಇಲ್ಲಿ ಅವರು ಬೇಯಿಸ್ತಿದ್ದಾರೆ. ಇಲ್ಲಿ ಮುಕ್ತಿಯೋಗ್ಯರಾದ ಸಾತ್ವಿಕರಿದ್ದಾರೆ, ಭಗವಂತನ ಭಕ್ತರು, ಭಕ್ತರೂ ಅಲ್ಲದ ದ್ವೇಷಗಳೂ ಅಲ್ಲದ ನಿತ್ಯ ಸಂಸಾರಿಗಳು ಇಲ್ಲೇ ಇದ್ದಾರೆ. ಭಗವಂತನನ್ನು ಭಾಗವತರನ್ನು ಪರಿಪರಿಯಾಗಿ ದ್ವೇಷಿಸಿ ದುರ್ಗತಿಗೆ ತಮ್ಮ ಮಾರ್ಗ ಸುಗಮ ಮಾಡಿಕೊಳ್ತಾ ಇರುವಂತಹ ತಾಮಸರಿದ್ದಾರೆ. ಅವರೆಲ್ಲರೂ ಇಲ್ಲಿ ಭೂತಗಳೇ. ಅವರನ್ನ ಈ ಜಲಚರ, ಮತ್ಸ್ಯ ಮೊದಲಾದವರು, ಆಕಾಶಚರ, ಪಕ್ಷಿ, ಪ್ರಾಣಿ, ಮನುಷ್ಯ, ದೇವ, ಋಷಿ, ಪಿತೃ, ನರ, ಅಸುರ, ಪಿಶಾಚ, ಗುಷ್ಯಕ ಮೊದಲಾದ ನಾನಾ ಯೋನಿಗಳಲ್ಲಿ ಅವರನ್ನು ಹುಟ್ಟಿಸಿ ಅವರನ್ನ ಬೇಯಿಸ್ತಾ ಇದ್ದಾನೆ. ಅವ್ರಿಗೊಂದು ಪಕ್ವತೆಯನ್ನು ತಂದುಕೊಡ್ತಿದ್ದಾನೆ. ಆ ಕಾಲನಾಮಕನಾದ ಭಗವಂತ ಎಂಬ ಅಡಿಗೆಯವನು. ಇಲ್ಲಿ ಅವರನ್ನು ಬೇಯಿಸುವುದು ಅಂದ್ರೆ ಬೇರೆ ಏನೂ ಅಲ್ಲ. ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿ ಜ್ಞಾನಮಾವೃತಿ ಬಂಧ ಮೋಕ್ಷೌಚ ಪುರುಷಾತ್ ಯಸ್ಮಾತ್ ಹರಿರೇಕರಾಟ್. ಎಲ್ಲರನ್ನು ಹುಟ್ಟಿಸುವುದು, ಅವರನ್ನು ಪಾಲಿಸುವುದು, ನಾಶಪಡಿಸುವುದು, ಅವರನ್ನ ನಿಯತಿ ತನ್ನ ನಿಯಮನಕ್ಕೆ, ಆಡಳಿತಕ್ಕೆ ಒಳಪಡಿಸಿಕೊಳ್ಳುವುದು, ಜ್ಞಾನ ಕೊಡುವುದು ಅವರಿಗೆ, ಆವೃತ್ತಿ ಅಜ್ಞಾನದಿಂದ ಅವರನ್ನು ಕವಿಸುವುದು, ಬಂಧ ಸಂಸಾರದಲ್ಲಿ ಅವರನ್ನು ಬಂಧಿಸಿ ಇಡುವುದು, ಮೋಕ್ಷ ಕೊನೆಯದು 8ನೇದಾಗಿ ಮೋಕ್ಷ. ಈ 8 ಕೊಡುವುದು ಭಗವಂತನ ಲಕ್ಷಣ ಅಂತ ಶಾಸ್ತ್ರ ಹೇಳ್ತದೆ. ಅದನ್ನೇ ಭಗವಂತ ಜನ್ಮಾದ್ಯಸೇತಃ ಅಂತ, ಭಗವಂತನ ಲಕ್ಷಣ ಇದು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಬ್ರಹ್ಮಸೂತ್ರದಲ್ಲಿಯೂ ಜನ್ಮ ಮೊದಲಾದದ್ದು ಆ ಭೂತರಿಗೆ, ಜೀವರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ದಾರೆ. ಜನ್ಮಾದ್ಯಸ್ಯೇತೋನ್ವಯಾದಿತರತಶ್ಚಾರ್ಥೇಶು ಭಿಜ್ಞಸ್ವರಾಟ್ ಅನ್ನುವಲ್ಲಿ ಭಾಗವತದಲ್ಲೂ ಕೂಡ ಈ ಜಗತ್ತಿನ ಜನ್ಮಾದಿಗಳು ಇವನಿಂದಲೇ ಆಗ್ತವೆ ಅಂತ ಅವನ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಹೀಗೆ ಜಗತ್ತಿನ ಜನ್ಮಾದಿ 8 ಅದಕ್ಕೆ ಕೊಡುವುದರ ಮೂಲಕ ಅದಕ್ಕೊಂದು ಪಕ್ವತೆಯನ್ನು ಕೊಡುತ್ತಿದ್ದಾನೆ. ಈ ಪಕ್ವತೆಯನ್ನು ಕೊಡುವುದೇ ದೊಡ್ಡ ವಾರ್ತೆ, ತುಂಬಾ ಅದ್ಭುತವಾದ ವಾರ್ತೆ ಇದು. ಧಾತ ಯಥಾಪೂರ್ವ ಕಲ್ಪಯತ್. ಅನಾದಿ ಕಾಲದಿಂದಲೂ ಭಗವಂತ ಜಗತ್ತನ್ನು ಸೃಷ್ಟಿಸ್ತಾನೆ ಇದ್ದಾನೆ, ಈಗಲೂ ಸೃಷ್ಟಿಸಿದ್ದಾನೆ, ಮುಂದೂ ಸೃಷ್ಟಿಸುವವನಿದ್ದಾನೆ ಅನಂತ ಕಾಲಕ್ಕೂ. ಎಂದೂ ಈ ಸೃಷ್ಟಿ ಅಂತನ್ನೋದು ಮುಗಿಯುವಂಥದ್ದಲ್ಲ. ಜೀವಗಣಗಳು ಅನಂತರೇ, ಕಾಲವೂ ಅನಂತವೇ. ಆದರೆ ಎಂದೂ ಭಗವಂತ ಇವರನ್ನ ಪಕ್ವ ಮಾಡುತ್ತಿದ್ದಾನೆ ಅನ್ನುವ ಸಂಗತಿ ಏನಿದೆ, ಈ ಒಂದು ಸುದ್ದಿ, ಇದೊಂದು ವಾರ್ತಾ, ಇದೆಂದೂ ಹಳಸಲಾಗಲಿಲ್ಲ. ನಿಮ್ಮಲ್ಲಿ ಯಾರೋ ಒಬ್ಬರು ಹುಟ್ಟಿದ್ರು, ಸತ್ತರು, ಬದುಕಿದ್ರು, ಅಧಿಕಾರಕ್ಕೇರಿದ್ರು, ಅಧಿಕಾರದಿಂದ ಇಳಿದ್ರು, ಇನ್ಯಾವುದರಲ್ಲೂ ಗೆದ್ದರು, ಯಾರೋ ಮದುವೆ ಮಾಡಿಕೊಂಡ್ರು, ಯಾರೋ ಮಾಡಿಕೊಂಡ ಮದುವೆಗೆ ವಿಚ್ಛೇದನ ತಂದುಕೊಂಡ್ರು ಅಂತ ಏನೆಲ್ಲ ರಮ್ಯವಾದ ಸಂಗತಿಗಳನ್ನ ಎಷ್ಟು ದಿವಸ ಹೇಳಿದ್ರು, ಕೆಲವು ಕಾಲದ ನಂತರ ಆ ಸುದ್ದಿ ಹಳಸಲಾಗ್ತದೆ. ಮತ್ತೆ ಹೊಸ ಸುದ್ದಿಗಾಗಿ, ಬ್ರೇಕಿಂಗ್ ನ್ಯೂಸ್ಗಾಗಿ ಜನ ಚಡ್ಪಡಿಸ್ತಿರ್ತಾರೆ. ಕೆಲಸಕ್ಕೆ ಬಾರದ ಸುದ್ದಿಗಳನ್ನೇ ಬ್ರೇಕಿಂಗ್ ನ್ಯೂಸ್ ಅಂತ ನಮಗೆ ಗುಣಪಡಿಸುವಂಥ ವ್ಯವಸ್ಥೆಯೂ ಕೂಡ ನಾವಿರುವ ಕಾಲದಲ್ಲಿ ಚೆನ್ನಾಗೇ ಇದೆ. ಆ ಕೆಲಸಕ್ಕೆ ಬಾರದ ಸಂಗತಿಗಳನ್ನು ಅದ್ಭುತವಾದ ಸಂಗತಿ ಅಂತ ನಾವು ಬಾಯಿ ಚಪ್ಪರಿಸಿಕೊಂಡು ಅನುಭವಿಸಿ ನಮ್ಮ ಸಮಯ, ಶಕ್ತಿ ಎಲ್ಲವನ್ನು ಹಾಳು ಮಾಡ್ಕೊತಿದ್ದೇವೆ. ಅದರ ಬದಲು ಭಗವಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಈ ಎಲ್ಲ ಭೂತಗಳ ಉತ್ಪತ್ತಿ, ಸ್ಥಿತಿ, ಸಂಹಾರ ಮೊದಲಾದವುಗಳನ್ನು ಮಾಡ್ತಿದ್ದಾನೆ ಅಂತ ತಿಳ್ಕೊಂಡ್ರೆ ಇದೊಂದು ಎಂದಿಗೂ ಹಳಸಲಾಗದ ಸುದ್ದಿ. ಆ ಸುದ್ದಿಯನ್ನು ಹೇಳಲಿಕ್ಕೆ, ಆ ವಾರ್ತೆಯನ್ನು ಹೇಳಲಿಕ್ಕೆ ಹೊರಟದ್ದೇ ವೇದಾದಿಗಳು. ಮತ್ತೆ ಮಹಾಭಾರತ, ಮುಂಡು ರಾಮಾಯಣ, ಪಂಚರಾತ್ರ ಮೊದಲಾದ ಇತಿಹಾಸಗಳು, ಭಾಗವತ ಮೊದಲಾದ 18 ಪುರಾಣಗಳು. ಆ ವಾರ್ತೆಯನ್ನು ಕೇಳುವುದಕ್ಕಾಗಿ ಈ ಗ್ರಂಥಗಳ ಅಧ್ಯಯನ ಆಗಬೇಕು. ಆ ವಾರ್ತೆಯನ್ನು ಕೇಳಿದ್ರಿಂದಲೇ ತತ್ವಜ್ಞಾನ ಆಗ್ತದೆ, ಮುಂದೆ ಮನುಷ್ಯ ಮುಕ್ತನಾಗ್ತಾನೆ. ಕೃಷ್ಣನ ವಾರ್ತೆಯನ್ನು ಹೇಳು ಅಂತ ಹೇಳಿದಾಗ ಕೃಷ್ಣನು ಕೂಡ ಈ ಜಗತ್ತಿನಲ್ಲಿ ಹುಟ್ಟಿದಾರ್ಭ್ಯ ಮಾಡಿದ್ದು ಇದನ್ನೇ. ಕೆಲವರನ್ನು ಹುಟ್ಟಿಸಿದ, ದೊಡ್ಡ ಪ್ರಮಾಣದಲ್ಲಿ ಅವನು ಸಂತಾನೋತ್ಪಾದನೆ ಮಾಡಿದ. ಅವನಿಗೆ 11,77,189 ಮಕ್ಕಳಿದ್ರು, 16,108 ಜನರು ಪತ್ನಿಯರಲ್ಲಿ.
ಆ 16,108 ಜನ ಪತ್ನಿಯರಲ್ಲಿ 11 ಮಕ್ಕಳಂತೆ 1,77,188 ಮಕ್ಕಳಿದ್ದರು. ಕುಬ್ಜ ಅವನಿಗೆ ಗಂಧದ ಸೇವೆ ಕೊಟ್ಟವಳು, ಅವಳಲ್ಲೊಬ್ಬ ಮಗ ಇದ್ದ. ಇನ್ನ ನಾರಾಯಣ ಸೈನ್ಯ ಅಂತ ಕರೆಸ್ಕೊಂಡಿರುವಂತಹ 10 ಲಕ್ಷ ಜನದ ದೊಡ್ಡ ಒಂದು ನಾರಾಯಣ ಬೆಟಾಲಿಯನ್ನೇ ಅವನಿಂದ ಹುಟ್ಟಿತ್ತು. ಎಲ್ಲ ಸೇರಿ 10,77,189 ಜನ ಉತ್ಪತ್ತಿ ಮಾಡಿದ. ಅವರನ್ನು ಪಾಲಿಸಿದ, ತನ್ನ ಮಕ್ಕಳನ್ನು ಪಾಲಿಸಿದ, ಮೊಮ್ಮಕ್ಕಳನ್ನ, ಮರಿಮಕ್ಕಳನ್ನ, ಬೇರೆಯವರ ಮಕ್ಕಳನ್ನ, ದೊಡ್ಡವರನ್ನು, ಹಿರಿಕಿರಿಯರು ಎಲ್ಲರನ್ನೂ ಪಾಲಿಸಿದ, ಎಲ್ಲರನ್ನೂ ನಾಶಪಡಿಸಿದ. ತನ್ನವರೇ ಆದ ಯಾದವರನ್ನು ಕೂಡ ಕೊನೆಗೊಂದು ಕಾಲಕ್ಕೆ ನಾಶಪಡಿಸ್ತಾನೆ. ತನ್ನವರೇ ಆದ ಪಾಂಡವರನ್ನು, ತನ್ನವರಲ್ಲದ ಕೌರವರನ್ನಂತೂ ನಾಶಪಡಿಸಿಯೇ ಪಡಿಸ್ತಾನೆ. ನಿಯತಿ ಸ್ವಯಂ ಪರಮಾತ್ಮ ನಾರಾಯಣ ಪರಬ್ರಹ್ಮ ಹೇಗೆ ಎಲ್ಲರನ್ನೂ ನಿಯತಿಗೆ ಒಳಪಡಿಸಿದ್ದಾನೋ, ಇಡೀ ಕೃಷ್ಣಾವತಾರದಲ್ಲಿ ಎಲ್ಲರನ್ನೂ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ. ಜ್ಞಾನ ಕೊಟ್ಟಿದ್ದಾನೆ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ. ಅದಾದ್ಮೇಲೆ ಅನುಗೀತೆ ಹೇಳಿದ್ದಾನೆ. ಭೀಷ್ಮನಿಗೆ ಪ್ರೇರಣೆ ಕೊಟ್ಟು ಅವನ ಮೂಲಕ ಶಾಂತಿ ಪರ್ವ, ಅನುಶಾಸನ ಪರ್ವಗಳನ್ನು ಬೋಧಿಸಿದ್ದಾನೆ ಈ ಜಗತ್ತಿಗೆ. ಆವೃತ್ತಿ ಅಜ್ಞಾನವನ್ನು ಕೊಟ್ಟಿದ್ದಾನೆ ದುರ್ಯೋಧನ ಮೊದಲಾದವರಿಗೆ. ಮತ್ತೆ ತಾನೊಬ್ಬ ಸಾಮಾನ್ಯ ಮನುಷ್ಯ ಅನ್ನುವ ಭ್ರಮೆ ಬರುವಂತೆ ನಡೆದುಕೊಂಡಿದ್ದಾನೆ. ಅದು ಒಂದು ಆವರಣವೇ. ಎಲ್ಲರನ್ನೂ ಪಾಲಿಸಿದ್ದಾನೆ, ಎಲ್ಲರನ್ನೂ ನಿಯಮಿಸಿದ್ದಾನೆ. ಸ್ಥಿತಿ ಆಯಿತು, ನಿಯತಿ ಆಯಿತು, ಜ್ಞಾನ, ಆವೃತ್ತಿ, ಬಂಧ ಮತ್ತು ಮೋಕ್ಷ. ಸಂಸಾರ ಬಂಧನಕ್ಕೆ ನಿರ್ದಿಷ್ಟವಾಗಿ ಕೃಷ್ಣನ ರೂಪದಿಂದ ಅವನೇನೂ ಮಾಡಿಲ್ಲ. ಮೂಲ ರೂಪದ ಭಗವಂತನೇ ಸಂಸಾರದಲ್ಲಿ ನಮ್ಮೆಲ್ಲರನ್ನೂ ಕಟ್ಟಿ ಹಾಕಿದ್ದಾನೆ. ಅದು ಸರಿ. ಆದರೂ ಕೃಷ್ಣನೂ ಕೂಡ ಮೂಲ ರೂಪದಿಂದ ಅಭಿನ್ನ ಆದ್ದರಿಂದ ನಮ್ಮ ಸಂಸಾರದ ಬಂಧನಕ್ಕೆ ಅವನು ಕೂಡ ಕಾರಣ ಆಗೇ ಆಗ್ತಾನೆ. ಇದಲ್ಲದೆ ಎಲ್ಲರ ಮೋಕ್ಷಕ್ಕೆ ಭಗವಂತ ಹೇಗೆ ಪಂಚರೂಪನಾದ ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ ರೂಪದ ಭಗವಂತ ಎಲ್ಲರ ಮೋಕ್ಷಕ್ಕೆ ಕಾರಣ ಆಗ್ತಾನೆ, ಹಾಗೆ ಕೃಷ್ಣನೂ ಕಾರಣ ಆಗ್ತಾನೆ ಮೋಕ್ಷಕ್ಕೆ. ಮತ್ತೆ ಅವನು ಈ ಜಗತ್ತಿನಲ್ಲಿ ತಾನು ಕೃಷ್ಣನಾಗಿದ್ದಾಗ ಯಾರನ್ನಾದರೂ ಬಂಧೀಖಾನೆಯಲ್ಲಿ, ಜೈಲಿನಲ್ಲಿ ಇಟ್ಟಿದ್ನೋ ಇಲ್ಲೋ ಗೊತ್ತಿಲ್ಲ. ಆದರೆ ತನ್ನ ಮಾಯೆಯ ಬಂಧನದಲ್ಲಂತೂ ಇಟ್ಟಿದ್ದ. ಮೋಕ್ಷ ಜೈಲಿನಿಂದ ಬಿಡುಗಡೆ ಮಾಡಿದ್ದಂತೂ ತನ್ನ ತಂದೆ ತಾಯಿಂದರನ್ನೇ ಮಾಡಿದ್ದಾನೆ. ಮತ್ತೆ ಅದೆಷ್ಟೋ ಜನ ರಾಜರನ್ನ ಬಂದೀಖಾನೆಯಿಂದ ಬಿಡುಗಡೆ ಮಾಡಿ ಜರಾಸಂಧನ ಸೆರೆಯಿಂದ, ಜರಾಸಂಧನ ಭಯದಿಂದ ಅವರನ್ನು ಮುಕ್ತಗೊಳಿಸಿದ್ದಾನೆ. ಇವೇ ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯತಿ, ಜ್ಞಾನ, ಆವೃತ್ತಿ, ಬಂಧ, ಮೋಕ್ಷ. ಇವೇ ವಾರ್ತೆ. ಈ ವಾರ್ತೆಯನ್ನು ಒಟ್ಟಾರೆ ಕೃಷ್ಣನ ಮಹಿಮೆಯನ್ನು ಹೇಳುವಂತ ಕೇಳಿದಂತಾನೆ. ಅದರಿಂದ ನನಗೆ ವಾರ್ತೆ ಎಂದಾಗ ಇದೆಲ್ಲವೂ ನೆನಪಿಗೆ ಬಂತು. ಅದನ್ನು ನಿಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. 45ನೇ ಶ್ಲೋಕ ಮತ್ತು ಈ ಅಧ್ಯಾಯವು ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವ ದೋಷ ರಾಶಿ ನಾಶ ಮಾಡು ಶ್ರೀಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.